ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲವ್ ಅಟ್ ಫಸ್ಟ್ ಸೈಟ್ ಭಾಗ 2. ನಮ್ಮ ಹುಡುಗ ಏನಕ್ಕೆ ಹಾಗೆ ನಿಂತ್ಕೊಂಡ ಅಂತ ಹೇಳಿಲ್ಲ ಅಲ್ವಾ? ಯಾಕೆ ಗೊತ್ತಾ? ಎದುರಲ್ಲಿ ಅಪ್ಸರಿ ಕಂಡ್ರೆ ಯಾರೇ ಆದರೂ 1 ಮಿನಿಟ್ ಸ್ಟನ್ ಆಗ್ತಾರೆ ಅಲ್ವಾ? ಬಿಳಿ ಬಣ್ಣದ ಚೂಡಿದಾರ, ಗಾಳಿಯಲ್ಲಿ ಹಾರಾಡುವ ರೇಷ್ಮೆಯಂಥ ಕಪ್ಪು ಕೇಶರಾಶಿ, ಕೆನ್ನೆಗೆ ಮುತ್ತಿಕ್ಕುವ ಜುಮುಕಿಗಳು. ಆದರೆ ಪಾಪ ನಮ್ಮ ಹುಡುಗನಿಗೆ ಆ ಚೆಲುವೆ ಮುಖಾನೇ ಕಾಣಲಿಲ್ಲ. ಅವಳು ಹಾಗೆ ಮರೆಯಾದಳು, ಬೆಳದಿಂಗಳ ಬಾಲೆಯಂತೆ. ಅವಳ ಗುಂಗಿನಿಂದ ಹೊರಬಂದವನ ಮುಖದಲ್ಲೊಂದು ಚಂದದ ಮಂದಹಾಸ ಮೂಡಿ ಮರೆಯಾಗಿತ್ತು. ನಂತರ ಮನೆಗೆ ಬಂದವ ಅವಳ ಗುಂಗಲ್ಲೇ ದಿನ ಕಳೆದ. ಮರುದಿನದಿಂದ ತನ್ನ ಕೆಲಸ ಚುರುಕುಗೊಳಿಸಿದ. 3 ತಿಂಗಳಾಗಿತ್ತು ಕಾಲೇಜಿಗೆ ಅವ ಲೆಕ್ಚರರ್ ಆಗಿ ಸೇರಿ. ಕಾಲೇಜಿನಲ್ಲಿ ಡ್ರಗ್ ಸರ್ಕ್ಯುಲೇಟ್ ಮಾಡುತ್ತಿರುವುದು ಯಾರು ಎಂದು ಪತ್ತೆ ಹಚ್ಚಿದ್ದ. ಆದರೆ ಅವರು ಈ ರೀತಿ ಮಾಡಲು ಕಾರಣ ಏನೋ, ಮತ್ತೆ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ದಾರೆ, ಯಾಕೆ ಅವರನ್ನು ಕಿಡ್ನಾಪ್ ಮಾಡುತ್ತಿದ್ದಾರೆ ಎಂಬುವುದೆಲ್ಲ ಇನ್ನೂ ನಿಗೂಢವಾಗಿಯೇ ಇತ್ತು. ಅತರುಗೆ ಅದೇ ತಲೆನೋವಾಗಿತ್ತು. ಅಷ್ಟೆಲ್ಲ ಟೆನ್ಷನ್ ಮಧ್ಯೆಯೋ ಆ ಅಪ್ಸರೆ ಅವನ ಬೆಳದಿಂಗಲ ಬಾಲೆಯ ನೆನೆದರೆ ಅವನಿಗೇನೋ ಒಂದು ರೀತಿಯ ರಿಲೀಫ್. ಅಖಿಲ ಚಿಕ್ಕಮಗಳೂರಿಗೆ ಬಂದು 3 ತಿಂಗಳು ಕಳೆದಿದೆ. ಈ 3 ತಿಂಗಳಲ್ಲಿ ಅವಳ ಅಕ್ಕನ ಬಗ್ಗೆ ಯಾವುದೇ ಸುಳಿವು ಸಹ ಸಿಕ್ಕಿಲ್ಲ. ಆದರೆ ಅವಳು ಪ್ರಾಕ್ಟೀಸ್ ಮಾಡುತ್ತಿರುವ ಸುಹಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಏನೋ ಅವ್ಯವಹಾರ ನಡೆಯುತ್ತಿದೆ ಎಂದು ಅವಳ ಗಮನಕ್ಕೆ ಬಂದಿತ್ತು. ಆದರೆ ಅದು ನಡೆಯುತ್ತಿದ್ದದ್ದು ಆ ಹಾಸ್ಪಿಟಲ್ನ ನೆಲಮಾಳಿಗೆಯಲ್ಲಾದ್ದರಿಂದ ಇವಳಿಗೆ ಅಲ್ಲಿ ಏನು ಅವ್ಯವಹಾರ ನಡೆಯುತ್ತಿದೆ ಎಂಬುದು ತಿಳಿಯಲಿಲ್ಲ. ಆ ನೆಲಮಾಳಿಗೆಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಅವಳಿಗೋ ಅಲ್ಲೇನಾಗುತ್ತಿದೆ ಎಂದು ತಿಳಿಯುವ ಕೆಟ್ಟ ಕುತೂಹಲ. ಅಂದು ಅವಳ ರಾತ್ರಿ ಪಾಳಿಯ ಕೆಲಸಕ್ಕೆ ಬಂದವಳ ಗಮನ ಆ ನೆಲಮಾಳಿಗೆ ಬಳಿಯೇ ಇತ್ತು. ಅವಳ ಅದೃಷ್ಟಕ್ಕೆ ಹೊರಗೆ ಕಾವಲು ಕಾಯುವವ ಯಾರೋ ಕರೆದರು ಎಂದು ಆಚೆ ಹೋದ. ಆ ಕಡೆ ಈ ಕಡೆ ಯಾರಾದರೂ ಇದ್ದಾರಾ ಎಂದು ನೋಡಿ ಯಾರೂ ಇಲ್ಲದ್ದನ್ನು ಖಚಿತಪಡಿಸಿಕೊಂಡು ಆ ನೆಲಮಾಳಿಗೆಯ ಬಾಗಿಲು ತೆರೆದಳು. ಆ ಕೋಣೆ ಪೂರ್ತಿ ಕತ್ತಲಿಂದ ತುಂಬಿತ್ತು. ಅವಳಿಗೇನೂ ಕಾಣಲಿಲ್ಲ. ಅವಳು ತನ್ನ ಕೈಯಲ್ಲಿದ್ದ ಸಣ್ಣ ಕ್ಯಾಮರಾ ಮತ್ತು ವಾಯ್ಸ್ ರೆಕಾರ್ಡರ್ ಅನ್ನು ಯಾರಿಗೂ ಕಾಣದಂತೆ ಇಟ್ಟು ಹೊರಬಂದು ತನ್ನ ಕೆಲಸದಲ್ಲಿ ತೊಡಗಿದಳು. ಅದನ್ನು ವಾಪಸ್ ಅಲ್ಲಿಂದ ತೆಗೆದುಕೊಳ್ಳುವ ಪರಿ ಹೇಗೋ ಅವಳಿಗೂ ತಿಳಿಯದು. ಅಖಿಲ ಅವರಪ್ಪ ಹೇಳಿದ ಮಾತಿನಂತೆ ತನೀಶ್ ಅವರ ಮನೆಗೆ ಪ್ರತಿ ಭಾನುವಾರ ಹೋಗಿ ಬರುತ್ತಿದ್ದಳು. ಮಾನ್ಯ ಅವಳಿಗೆ ಕಮ್ಮಿ ಸಮಯದಲ್ಲಿ ಆತ್ಮೀಯಳಾಗಿದ್ದಳು. ನವ್ಯಾರವರು ಅವಳಿಗೆ ಅಮ್ಮನ ರೀತಿ ಪ್ರೀತಿ ತೋರಿಸುತ್ತಿದ್ದರು. ಆದರೆ ಅವಳು ಒಮ್ಮೆಯೂ ಕೂಡ ಅತರುನ್ನ ಭೇಟಿಯಾಗಲು ಆಗಿರಲಿಲ್ಲ. ಅವನ ಬಗ್ಗೆ ಮಾನ್ಯ ಹೇಳುತ್ತಿದ್ದದ್ದು ಕೇಳಿ ಗೊತ್ತಿತ್ತು ಅಷ್ಟೇ. ಅವನು ವಾರ ಪೂರ ಕಾಲೇಜಿಗೆ ಹೋಗುತ್ತಿದ್ದರಿಂದ ಭಾನುವಾರ ಪೊಲೀಸ್ ಕೆಲಸಕ್ಕೆ ಹೋಗುತ್ತಿದ್ದ. ಹಾಗಾಗಿ ಅವನಿಗೂ ಅವಳನ್ನು ಭೇಟಿಯಾಗಲು ಸಮಯ ಸಿಕ್ಕಿರಲಿಲ್ಲ. ಅವಳು ಮನೆಗೆ ಬರುತ್ತಿರುವುದು ಮನೆಯವರಿಂದ ತಿಳಿದಿತ್ತು ಅವನಿಗೆ. ಅಣ್ಣ ಅಣ್ಣ ಎಂದು ಒಂದೇ ಸಮನೆ ಕೂಗುತ್ತಾ ಅತರವಿದ್ದಲ್ಲಿ ಬಂದಳು ಮಾನ್ಯ. ಯಾಕೆ ಮನು ಹೀಗೆ ಕೂಗುತ್ತಾ ಇದೆಯಾ? ಏನು ಅಂತ ಹೇಳು. ಅದು ನನ್ನ ಸುಹಾಸ್ ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡೋ ಪ್ಲೀಸ್. ಹಾಸ್ಪಿಟಲ್ಲಾ? ಯಾಕೆ? ಅಖಿಲನ ಮೀಟ್ ಮಾಡಬೇಕಿತ್ತು ಅಣ್ಣ, ಅದಕ್ಕೆ. ನಾಳೆ ಭಾನುವಾರ ಅಲ್ವಾ, ಅವರೇ ಬರ್ತಾರೆ. ನೀನು ಯಾಕೆ ಹೋಗ್ತಾ ಇರೋದು? ನನಗೆ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು, ಅದಕ್ಕೆ ಅಖಿಲ ಫ್ರೀ ಇದ್ದರೆ ಅವಳನ್ನು ಕರ್ಕೊಂಡು ಹೋಗುವ ಅಂತ. ಓಕೆ ಬಾ, ನನಗೂ ಕೆಲಸ ಇದೆ, ಹಾಗೆ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೀಗೂ ಜೊತೆಯಾಗಿ ತುಂಬ ಸೊಗಸಾಗಿ ಏನೇನೋ ಮಾತಾಡಿವೆ, ಭಾವನೆ ಬಾಕಿ ಇವೆ. ತೇಲಿ 100 ಮೈಲಿಯೂ ಸೇರಲು ಸನಿಹ ಮೋಡ ಸಾಗಿ ಬಂದಿದೆ. ಪ್ರೀತಿಗೆ ಮುದ್ದಾಗಿ ಸೇರಿವೆ. ಎರಡೂ ಸಹ ಏನೇನೋ ಮಾತಾಡಿವೆ, ಭಾವನೆ ಬಾಕಿ ಇವೆ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ. ಸನ್ನಿಗಳಿಗೆ ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ಬೆರಳುಗಳು ಸ್ಪರ್ಶ ಬಯಸುತ್ತಿವೆ. ಮನದ ಒಳಗೊಳಗೆ ಎಷ್ಟು ಆಸೆಗಳಿವೆ. ಇಂಥ ಆವೇಗ, ಈ ತವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ. ಈ ತನಕ ಪ್ರೀತಿಗೆ ಒಂದ ಹೆಜ್ಜೆ ಮುಂದಾಗಿವೆ. ಏನೇನೂ ಮಾತಾಡಿವೆ, ಯಾತಕ್ಕೆ ಹೀಗಾಗಿವೆ, ನಾಚುತ್ತಲಿವೆ ಯಾಕೋ. ಹಾಡು ಗುಣಗುತ್ತಾ ಮೊಬೈಲ್ ನೋಡುತ್ತಿದ್ದವಳನ್ನ ಕರೆದರು ಅವಳ ಅಮ್ಮ. ಚಿನ್ನು ಚಿನ್ನು. ಹೇಳಿ ಮೈ ಡಿಯರ್ ಮಮ್ಮಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಹೇ ತರ್ಲೆ, ಈ ಬಾಕ್ಸ್ ತಗೊಂಡೋಗಿ ಅಖಿಲಾಗೆ ಕೊಡುಕಂದ. ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ಲ ಆ ಮಗು. ಅವಳಿಗೆ ಎಷ್ಟು ಹೇಳಿದರೂ ಅಷ್ಟೇ, ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಮಾಡ್ತಾರೆ.
ಕೊಡು, ನಾನೋಗಿ ಕೊಟ್ಟು ಬರ್ತೀನಿ. ಬಾಯ್ ಡಾರ್ಲಿಂಗ್. ಬಾಯ್, ಹುಷಾರು ಕಂದ. ಎಕ್ಸ್ಕ್ಯೂಸ್ ಮೀ, ಅಖಿಲ ಅವರು ಎಲ್ಲಿರ್ತಾರೆ ಎಂದು ರಿಸೆಪ್ಷನಿಸ್ಟ್ ಬಳಿ ಕೇಳುತ್ತಿದ್ದಳು ಮಾನ್ಯ. ಆದರೆ ಅವಳ ಪ್ರಶ್ನೆಗೆ ಉತ್ತರಿಸಿದ್ದು ಮಾತ್ರ ಬಾಯ್ಬಡಕೆ ಶ್ರಾವಣಿ. ಹಾಯ್, ನೀವು ಅಖಿಲನ ಮೀಟ್ ಮಾಡಕ್ಕೆ ಬಂದಿದ್ದೀರಾ? ಬನ್ನಿ, ಅವಳೆಲ್ಲಿರ್ತಾಳೆ ಅಂತ ನನಗೆ ಗೊತ್ತು ಎಂದು ಒಂದೇ ಉಸಿರಿಗೆ ಹೇಳಿದವಳನ್ನ ಕಣ್ಣು ಬಿಳುಕಿಸದೆ ನೋಡುತ್ತಿದ್ದಳು ಮಾನ್ಯ. ಅವಳ ನೋಟವನ್ನು ಅರ್ಥ ಮಾಡಿಕೊಂಡ ಶ್ರಾವಣಿ, ಸಾರಿ, ಐ ಆಮ್ ಶ್ರಾವಣಿ, ಅಖಿಲ ಫ್ರೆಂಡ್ ಎಂದು ಪರಿಚಯ ಮಾಡಿಕೊಂಡ್ಲು. ಹೋ, ಶ್ರಾವಣಿ ಅಂದರೆ ನೀವೇನಾ? ಆ ಮಾನ್ಯ ಎಂದು ತನ್ನ ಪರಿಚಯ ಮಾಡಿಕೊಂಡಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಥರ್, ಮನು ಅವರೆಲ್ಲಿದ್ದಾರೆ ಅಂತ ವಿಚಾರಿಸಿದ್ಯಾ ಎಂದು ಕೇಳಿದ. ಅವನನ್ನು ಕಂಡ ಶ್ರಾವಣಿ, ಅಲೋ ಸರ್, ನೀವಿಲ್ಲಿ ಎಂದಳು. ಇವನು ನನ್ನ ಅಣ್ಣ, ನಿಮಗೆ ಗೊತ್ತಾ ಇವನು ಎಂದು ಉತ್ತರಿಸಿದ್ದಳು ಮಾನ್ಯ. ಅವರು ನನ್ನ ಸ್ಟೂಡೆಂಟ್, ಈ ಬಾರಿ ಉತ್ತರಿಸಿದ್ದು ಅಥರ್. ನಂತರ ಅವನೇ ಮುಂದುವರಿಸಿ, ಸರಿ ಪುಟ್ಟ, ನನಗೆ ಟೈಮ್ ಆಯಿತು, ಹುಷಾರು, ಬಾಯ್. ಬಾಯ್ ಶ್ರಾವಣಿ ಅವರೇ ಎಂದವ ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಅವನ ಕಣ್ಣಿಗೆ ಕಂಡಿದ್ದು ಅದೇ ಜುಮುಕಿ ತೊಟ್ಟ ಅದೇ ಚೆಲುವೆ. ಮೆಟ್ಟಿಲುಗಳನ್ನು ಇಳಿಯುತ್ತಾ ತನ್ನ ಮುಂಗುರಳನ್ನ ಕಿವಿಯ ಹಿಂದೆ ಸಿಕ್ಕಿಸುತ್ತಾ ಬರುತ್ತಿದ್ದವಳ ನೋಡಿ ಕಳೆದೇ ಹೋದ ನಮ್ಮ ಹುಡುಗ. ಇಂದು ಅವನಿಗೆ ಅವಳ ಮುಖದರ್ಶನವಾಯಿತು. ಹುಡುಗನ ಜನ್ಮ ಪಾವನ. ಬರೀ ಜುಮುಕಿ ಅವಳ ಕೇಶರಾಶಿ ನೋಡಿ ಎಷ್ಟು ಅಂತ ಕನ್ಸು ಕಾಣೋಕ್ಕೆ ಆಗುತ್ತೆ ಅಲ್ವಾ? ಅವಳ ಗುಂಗಲ್ಲಿ ಇದ್ದವನು ಎಚ್ಚೆತ್ತಿದ್ದು ಅವನ ಕರ್ತವ್ಯದ ಕರೆಗೆ. ತಕ್ಷಣ ಅಲ್ಲಿಂದ ನೇರ ಸ್ಟೇಷನ್ಗೆ ಹೊರಟ. ಪಾಪ, ಇನ್ನೊಂದು 10 ನಿಮಿಷ ಲೇಟಾಗಿ ಕಾಲ್ ಮಾಡಿದ್ದರೆ ಆ ಹುಡುಗಿ ಯಾರು ಅನ್ನೋದು ಗೊತ್ತಾಗ್ತಾ ಇತ್ತು. ಇನ್ನೆಷ್ಟು ದಿನವೋ ಈ ವಿರಹ. ಹಾಯ್ ಮಾನ್ಯ, ನೀನೇನು ಇಲ್ಲಿಯವರೆಗೂ ಬಂದಿದ್ದು ಎಂದು ಮಾನ್ಯ ಜೊತೆ ಮಾತನಾಡುತ್ತಿದ್ದವಳನ್ನು ಸುಡುವಂತೆ ನೋಡುತ್ತಿದ್ದಳು ಶ್ರಾವಣಿ. ಅದನ್ನು ಗಮನಿಸಿಯೂ ಗಮನಿಸದಂತೆ ಮಾತು ಮುಂದುವರಿಸಿದಳು ಅಖಿಲ. ಅದು ನೀನು ಫ್ರೀ ಇದ್ದರೆ ಶಾಪಿಂಗ್ ಕರೆದುಕೊಂಡು ಹೋಗೋಣ ಅಂತ ಬಂದೆ. ಒಬ್ಳೇ ಹೋಗೋಕ್ಕೆ ಬೋರು ಎಂದು ಪೀಟಿಕೆ ಇಟ್ಟಳು ಮಾನ್ಯ. ಈ ಹಾಸ್ಪಿಟಲ್ ಒಂದಿದ್ದರೆ ಊಟ ತಿಂಡಿನೇ ಬೇಡ ಇವಳಿಗೆ, ನೀನು ಶಾಪಿಂಗ್ ಕರಿತೀಯಲ್ಲ ಎಂದು ಅಖಿಲಾಳ ವಿರುದ್ಧ ದೂರಿದಳು ಶ್ರಾವಣಿ. ನಮ್ಮ ಕೆಲಸನೇ ಹಾಗೆ, ನಮ್ಮ ಊಟ ತಿಂಡಿಗಿಂತ ಒಬ್ಬರ ಜೀವ ಉಳಿಸುವುದೇ ಮುಖ್ಯ. ಕಲಿಯುತ್ತಿರುವುದನ್ನು ಶ್ರದ್ಧೆಯಿಂದ ಕಲಿಯಬೇಕು ಎನ್ನುವುದು ಅಖಿಲವಾದ. ಇವರಿಬ್ಬರ ಮಾತು ಕೇಳುತ್ತಿದ್ದ ಮಾನ್ಯ ಕೊನೆಗೆ ಹೇಗೋ ಅಖಿಲನ ಒಪ್ಪಿಸಿದಳು. ಅವರಿಗೆ ಬೇಜಾರು ಮಾಡಲು ಇಷ್ಟವಿಲ್ಲದೆ ಒಲ್ಲದ ಮನಸ್ಸಿನಿಂದ ಒಪ್ಪಿದ್ದಳು ಅಖಿಲ. ಮೂವರು ಮಾಲ್ ಕಡೆಗೆ ತೆರಳಿದರು. ಅಖಿಲ ಮನದಲ್ಲಿ, ಛೇ, ಇವತ್ತು ಹೀಗಾದರೂ ಮಾಡಿ ಆ ಪೆನ್ ಡ್ರೈವ್ ಮತ್ತು ವಾಯ್ಸ್ ರೆಕಾರ್ಡನ್ನು ತಗೊಳ್ಳೋಣ ಅಲ್ಲಿಂದ ಅಂದ್ಕೊಂಡಿದ್ದೆ, ಆಗಲೇ ಇಲ್ಲ ಎಂದುಕೊಂಡು ಅವರ ಜೊತೆ ಹೆಜ್ಜೆ ಹಾಕಿದಳು. ಈ ಮೂವರು ಹೊರಟುತ್ತಾ ಮಾಲ್ ಪೂರ್ತಿ ಸುತ್ತುತ್ತಾ ಶಾಪಿಂಗ್ ಮಾಡುತ್ತಿದ್ದರೆ 2 ದುಷ್ಟ ಕಣ್ಣುಗಳು ಇವರನ್ನೇ ಹಿಂಬಾಲಿಸುತ್ತಿದ್ದವು. ಅದರ ಪರಿವೇ ಇಲ್ಲದ ಈ ಮೂವರು ತಮ್ಮ ಲೋಕದಲ್ಲಿದ್ದರು. ಇತ್ತ ಸ್ಟೇಷನ್ಗೆ ಬಂದವ ತನ್ನ ಕೆಲಸ ಮುಗಿಸಿದ ನಂತರ ಅವನ ಹೃದಯದರಸಿ ನೆನಪಾದಾಗ, ಈ ಅಖಿಲ ಅವರನ್ನು ನೋಡೋಕೆ ಹೋದಾಗೆ ನನ್ನ ಕಣ್ಣಿಗೆ ಬೀಳ್ತಾಳಲ್ಲ, ಈ ಅಖಿಲ ಅವರೇ ಆ ಹುಡುಗಿ ಇರಬಹುದಾ ಎಂಬ ಸಣ್ಣ ಅನುಮಾನ ಮೂಡಿದಾಗ, ನಾಳೆ ಹೇಗೂ ಭಾನುವಾರ, ನಾಳೆ ಅವರು ಮನೆಗೆ ಬಂದಾಗ ಒಂದ್ಸಲ ಅವರನ್ನು ಮೀಟ್ ಮಾಡೋಣ ಎಂದು ನಿರ್ಧರಿಸಿ ಮನೆ ಕಡೆ ಹೊರಟ. ಪಾಪ ಹುಡುಗ ಅವನ ಹುಡುಗಿ ಯಾರು ಅಂತ ತಿಳಿದುಕೊಳ್ಳೋಕೆ ಕಾಯ್ತಾ ಇದ್ದಾನೆ. ಬಾಸ್, ಇಲ್ಲಿ 3 ಜನ ಹುಡುಗಿಯರು ಇದ್ದಾರೆ, ನೋಡೋಕ್ಕೂ ಸಖತ್ತಾಗಿದ್ದಾರೆ, ಇವರ ಹಿನ್ನೆಲೆ ತಿಳ್ಕೊಳ್ಳ ಎಂದು ತನ್ನ ಬಾಸ್ ಹತ್ತಿರ ತನ್ನ ಪ್ಲಾನ್ ಬಗ್ಗೆ ಹೇಳ್ತಾ ಇರೋದು ಕರಿಯ. 3 ಜನ ಅಷ್ಟೇನಾ? ಅವರ ಮನೆಯಲ್ಲಿ ಬೇರೆ ಹುಡುಗಿಯರು ಇದ್ದಾರಾ ತಿಳ್ಕೊ, ಎಲ್ಲರನ್ನೂ ಒಟ್ಟಿಗೆ ಕಿಡ್ನಾಪ್ ಮಾಡೋ, ಸುಲಭ ಆಗುತ್ತೆ. ಹಾಗಂತೀರಾ? ಅಯ್ಯೋ ನಿನ್ನ ಕರಿಯ ನನ್ನ ಮಗನೇ, 3 ಜನ ಒಟ್ಟಿಗೆ ಕಿಡ್ನಾಪ್ ಆದರೆ ಅನುಮಾನ ಬರಲ್ವೇನೋ? ಅವರು 3 ಜನರಲ್ಲಿ ಯಾರಾದರೂ ಒಬ್ಬಳ ಡೀಟೇಲ್ಸ್ ಕಲೆಕ್ಟ್ ಮಾಡೋ. ಸರಿ ಬಾಸ್, ಹಾಗೆ ಮಾಡ್ತೀನಿ ಎಂದವ ಕರೆಯನ್ನ ಕಟ್ ಮಾಡಿ ಇವರಲ್ಲಿ ಯಾರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲಿ ನಮ್ಮ ಹುಡುಗಿಯರು ಮಾಲ್ನಿಂದ ಹೋಗಿ ಆಗಿತ್ತು. ಇದ್ಯಾವುದರ ಪರಿವೇ ಇಲ್ಲದೆ ಶಾಪಿಂಗ್ ಮುಗಿಸಿ ತಮ್ಮ ಗೂಡು ಸೇರಿದರು ಈ ಮೂವರು. ಆ ನೆಲಮಾಳಿಗೆಯ ಪ್ರತಿ ಮೂಲೆಯೋ ಅದೆಷ್ಟು ಹೆಣ್ಣು ಮಕ್ಕಳಿಗೆ ನರಕದ ದರ್ಶನ ಮಾಡಿಸಿತ್ತು. ಮೊದಲು ಹುಡುಗಿನ ನೋಡಿ ಅವಳ ಹಿನ್ನೆಲೆ ತಿಳಿದುಕೊಂಡು ನಂತರ ಅವಳಿಗೆ ತಿಳಿಯದ ಹಾಗೆ ಡ್ರಗ್ಸ್ ಅವಳ ದೇಹವನ್ನು ಹೊಕ್ಕುವ ಹಾಗೆ ಮಾಡುತ್ತಿದ್ದರು. ಆ ಡ್ರಗ್ ತನ್ನ ಕೆಲಸ ಶುರು ಮಾಡಿ ಆಕೆಯ ಶಕ್ತಿ ಕುಂದುವಂತೆ ಮಾಡುತ್ತವೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಅವಳನ್ನು ಕಿಡ್ನಾಪ್ ಮಾಡುತ್ತಿದ್ದರು.
ಮೊದಲೇ ಮಂಕಾಗಿರುತ್ತಿದ್ದ ಹುಡುಗಿಯರು ಕಾಣೆಯಾದಾಗ ಮನೆಯವರಿಗೆ ಅವಳೇ ಎಲ್ಲಿಯಾದರೂ ಹೋಗಿರಬಹುದು ಎಂಬ ಸಣ್ಣ ಅನುಮಾನ ಮೂಡಿದರೂ ಅದಕ್ಕೆ ನೀರೆರೆದು ಹೆಮ್ಮರವನ್ನಾಗಿ ಅವರಿಂದಲೇ ಆ ಕೇಸ್ ಅಲ್ಲಿಗೆ ಕ್ಲೋಸ್ ಮಾಡಿಸುತ್ತಿದ್ದವ ಒಬ್ಬ ನರಭಕ್ಷಕ, ಸಾರಿ ಆರಕ್ಷಕ. ಯಾರಿಗೂ ಯಾವುದೇ ಅನುಮಾನ ಬಾರದ ರೀತಿ ಕ್ಲೋಸ್ ಆಗುತ್ತಿದ್ದವು ಕೇಸ್ಗಳು. ಪದೇ ಪದೇ ಕಿಡ್ನಾಪ್ ಪ್ರಕರಣಗಳು ದಾಖಲಾದಾಗ ಕಮಿಷನರ್ ದಕ್ಷ ಅಧಿಕಾರಿ ಅಂಡರ್ ಕವರ್ ಆಫೀಸರ್ಗೆ ಈ ಕೇಸ್ ವಹಿಸಿದ್ದರು. ಇದನ್ನು ಭೇದಿಸಲು ಹೊರಟವನಿಗೆ ಮುಖ್ಯವಾದ ಸಾಕ್ಷಿಗಳನ್ನು ಅವನ ಹೃದಯಧರಿಸಿ ಅವಳಿಗರಿವಿಲ್ಲದೆ ನೀಡುವವಳಿದ್ದಳು. ಭಾನುವಾರ ಬೆಳಗ್ಗೆ ಎಂದಿನಂತೆ ತನ್ನ ಪ್ರಾಕ್ಟೀಸ್ಗೆ ಹೊರಟವಳು ಮನದಲ್ಲಿ ಏನನ್ನೋ ನಿರ್ಧರಿಸಿಯೇ ಹೊರಟಿದ್ದಳು. ಹಾಸ್ಪಿಟಲ್ಗೆ ಬಂದವಳು ತನ್ನ ಕೆಲಸ ಮಾಡುತ್ತಾ ಆಗಾಗ ನೆಲಮಾಳಿಗೆಯ ಕಡೆ ನೋಡುತ್ತಿದ್ದಳು. ಮಧ್ಯಾಹ್ನ ಊಟದ ಸಮಯವಾದಾಗ ಅವ ಇನ್ನೊಬ್ಬನಿಗಾಗಿ ಕಾಯುತ್ತಿದ್ದ. ಅವನು ಬಂದ ನಂತರ ಇವನು ತನ್ನ ಊಟಕ್ಕೆ ಹೊರಟ. ಇವ ಹೋಗಿ ಸ್ವಲ್ಪ ಹೊತ್ತಿಗೆ ಮಧ್ಯಾಹ್ನದ ಆಯಾಸಕ್ಕೋ ಹೆಚ್ಚು ತಿಂದದ್ದಕ್ಕೋ ಅವನಿಗೆ ನಿದ್ದೆ ಎಳೆಯುತ್ತಿತ್ತು. ಅದನ್ನು ನೋಡಿದ ಅಖಿಲ ಇದೇ ಸರಿಯಾದ ಸಮಯ ಅಂತ ಯೋಚಿಸಿ ಆ ನೆಲಮಾಳಿಗೆಯ ಒಳಹೊಕ್ಕಳ. ಬೆಳಕಿನ ಕಣದ ಸುಳಿವೇ ಇಲ್ಲದಿದ್ದರೂ ಅಂದು ತಾನು ಇಟ್ಟಿದ್ದ ಕ್ಯಾಮರಾ ಮತ್ತು ರೆಕಾರ್ಡರ್ ಅನ್ನು ಆ ಜಾಗದಿಂದ ತೆಗೆದುಕೊಂಡು ಹೊರಬಂದವಳು ತನ್ನ ಬ್ಯಾಗ್ ತೆಗೆದುಕೊಂಡು ಅಂದು ಭಾನುವಾರ ಆದ ಕಾರಣ ತನೀಶ್ ಅವರ ಮನೆಗೆ ಹೊರಟಳು. ಇವಳು ಆ ನೆಲಮಾಳಿಗೆಯಿಂದ ಹೊರಬಂದಿದ್ದನ್ನು ಒಂದು ಜೋಡಿ ಕಣ್ಣುಗಳು ಗಮನಿಸಿದ್ದವು. ಅದರ ಪರಿವೇ ಇಲ್ಲದೆ ಅವಳು ಏನೋ ಸಾಧಿಸಿದ ಖುಷಿಯಲ್ಲಿದ್ದಳು. ಆಂಟಿ ಆಂಟಿ ಎನ್ನುತ್ತಾ ಒಳಬಂದಳು ಅಖಿಲ. ಯಾರೂ ಕಾಣದೇ ಇದ್ದಾಗ ಮಾನ್ಯಾಳ ರೂಮಿನ ಕಡೆ ಹೊರಟವಳಿಗೆ ಅಥರ್ವನ ರೂಮಿನಿಂದ ಹೊರಬರುತ್ತಿದ್ದ ಗಿಟಾರ್ ಸದ್ದಿಗೆ ಆ ರೂಮನ್ನು ಹೊಕ್ಕಳ. ಬಾಲ್ಕನಿಯಿಂದ ಬರುತ್ತಿದ್ದ ಗಾನವ ಆಲಿಸುತ್ತಾ ಅತ್ತ ನಡೆದಳು. ಅವ ಕಣ್ಣು ಮುಚ್ಚಿ ತನ್ಮಯತೆಯಿಂದ ಹಾಡುತ್ತಾ ಇದ್ದರೆ ಇವಳು ಅವನ ಮುದ್ದು ಮುಖ ನೋಡಿ ಮೈಮರೆತಳು. ಕೈಯಲ್ಲಿದ್ದ ಪೆನ್ಡ್ರೈವ್ ರೆಕಾರ್ಡರ್ ಅಲ್ಲಿಯೇ ಇದ್ದ ಟೇಬಲ್ ಪಾಲಾಯಿತು. ಹಾಡನ್ನು ಆಲಿಸುತ್ತಾ ಇದ್ದವಳು ಇಹಕ್ಕೆ ಬಂದದ್ದು ಮಾನ್ಯಾಳ ಕೂಗಿಗೆ. ತಾನೆಲ್ಲಿರುವೆ ಎಂಬುವುದು ಅರಿವಿಗೆ ಬಂದ ಕೂಡಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ಪೆನ್ಡ್ರೈವ್ ರೆಕಾರ್ಡರ್ ಅನ್ನು ಮರೆತೇ ಬಿಟ್ಟಳು. ಅಖಿಲ ಅಖಿಲ ಎಂಬ ಮಾನ್ಯಾಳ ಕೂಗಿಗೆ ಎಚ್ಚೆತ್ತವಳು ಅಥರು ರೂಮಿನಿಂದ ಹೊರಬಂದಳು. ಅಲ್ಲಿ ಅವಳನ್ನ ಕಂಡು ಅಲ್ಲಿ ಯಾಕೆ ಎಂಬ ಪ್ರಶ್ನೆ ಹೊತ್ತ ಮಾನ್ಯಾಳ ನೋಟ ಅರ್ಥವಾಗಿ, ನನಗೆ ಮ್ಯೂಸಿಕ್ ಅಂದರೆ ಇಷ್ಟ, ಗಿಟಾರ್ ನುಡಿಸ್ತಾ ಯಾರೋ ಹಾಡು ಹೇಳ್ತಾ ಇದ್ದರು, ಹಾಗೆ ಕೇಳ್ತಾ ರೂಮ್ ಒಳಗೆ ಹೋಗ್ಬಿಟ್ಟೆ ಎಂದಳು. ಅವಳೇನೆಂದುಕೊಂಡಳು ಎಂಬ ಭಯದಿಂದ. ಅವನೇ ನನ್ನಣ್ಣ ಅಥರ್ ಎಂದಳು ಮಾನ್ಯ ಮಂದಹಾಸದೊಂದಿಗೆ. ಅವಳು ಮುಗಳ್ನಕ್ಕಳಷ್ಟೆ. ಹೀಗೆ ಇವರಿಬ್ಬರು ಹರಟೆ ಹೊಡೆಯುತ್ತಾ ಕೂತಿರುವಾಗ ನವ್ಯ ತನೀಶ್ ರವರು ಇವರನ್ನು ಕೂಡಿಕೊಂಡರು. ಊಟದ ಸಮಯವಾದಾಗ ಮಾನ್ಯಾಳನ್ನು ಅಥರನ್ನ ಕರೆದು ಬರಲು ಕಳಿಸಿದರು. ಅತ್ತ ಗಿಟಾರ್ ನುಡಿಸುತ್ತಿದ್ದವನು ಟೇಬಲ್ ಸದ್ದಾದಾಗ ಅಲ್ಲಿಗೆ ಬಂದು ನೋಡಿದವನ ಕಣ್ಣಿಗೆ ಪೆನ್ಡ್ರೈವ್ ಮತ್ತು ರೆಕಾರ್ಡರ್ ಕಂಡವು. ಆ ಪೆನ್ಡ್ರೈವ್ ಅನ್ನು ಚೆಕ್ ಮಾಡಿದವನ ಮುಖದಲ್ಲಿ ಕೋಪ ತಾಂಡವವಾಡುತ್ತಿತ್ತು. ತನ್ನ ರೂಮಿಗೆ ಹೇಗೆ ಬಂತು ಇದು ಎಂಬ ಯೋಚನೆ ಬಂದಾಗ ಏನೂ ತಿಳಿಯದೆ ಗೊಂದಲದಲ್ಲಿದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಮಾನ್ಯ ಬಂದಳು. ಅಣ್ಣ ಊಟಕ್ಕೆ ಬರಬೇಕಂತೆ. ಮನು, ಆಗಲೇ ನನ್ನ ರೂಮಿಗೆ ಬಂದಿದ್ದು ನೀನಾ? ತೀಕ್ಷ್ಣವಾಗಿ ತೇಲಿ ಬಂತು ಅವನಿಂದ ಪ್ರಶ್ನೆ. ಅದು ಅಣ್ಣ, ನಾನಲ್ಲ, ಅಖಿಲ. ನೀನು ಗಿಟಾರ್ ನುಡಿಸ್ತಿದ್ದೆ ಅಲ್ಲ, ಅವರಿಗೆ ಇಷ್ಟ ಅಂತೆ, ಹಾಗೆ ಕೇಳ್ತಾ ಇಲ್ಲಿಯವರೆಗೆ ಬಂದಿದ್ರು ಎಂದು ಎಲ್ಲ ಹೇಳಿ ಮುಗಿಸಿದಳು, ಎಲ್ಲಿ ಬೈಯುವನೋ ಎಂಬ ಅಳುಕಿಂದ. ಸರಿ, ನೀನು ಹೋಗಿರೋ, ನಾನು ಬಂದೆ ಎಂದು ಅವನು ಹೇಳಿದ್ದು ಕೇಳಿ ಶಾಕ್ ಹೊಡೆದ ಹಾಗೆ ಆಯಿತು ಹುಡುಗಿಗೆ. ಯಾಕೆ ಅಂತೀರಾ? ಅಥರ್ವಂದ್ರೆ ಹಾಗೆ. ಅವನ ರೂಮಿಗೆ ಅಪ್ಪ ಅಮ್ಮ ಮಾನ್ಯ ಬಿಟ್ಟು ಬೇರೆ ಯಾರೂ ಬರೋ ಹಾಗೆ ಇಲ್ಲ. ಈ 3 ಜನ ಅವನ ರೂಮಿಗೆ ಬಂದರೂ ಅವನ ಯಾವ ವಸ್ತುನೂ ಅವರು ಮುಟ್ಟೋ ಹಾಗಿಲ್ಲ. ಯಾಕೆ ಹೇಳಿ? ಅವನು ಪೊಲೀಸ್ ಅನ್ನೋದು ಗೊತ್ತಾಗ್ಬಿಟ್ರೆ ಅಂತ ಕಳ್ಳ. ಏನು ಇನ್ನೂ ಹಾಗೆ ನಿಂತಿದೆಯಾ? ನೀನು ಹೋಗು, ನಾನು ಬರ್ತೀನಿ ಎಂದು ಮತ್ತೆ ಹೇಳಿದ ಅಥರ್ ಮಾತಿಗೆ ಸುಮ್ಮನೆ ತಲೆಯಾಡಿಸಿ ಹೊರ ಹೋದಳು. ಈಗ ಅಥರ್ಗೆ ಪೆನ್ಡ್ರೈವ್ ಮತ್ತು ರೆಕಾರ್ಡರ್ ಎಲ್ಲಿಂದ ಬಂತು ಅಂತ ತಿಳಿಯಿತು. ಆದರೆ ಈಗ ಅವನ ತಲೆ ಹೊಕ್ಕ ಪ್ರಶ್ನೆ, ಅವರೇನಾದರೂ ಬೇಕು ಅಂತ ಇದನ್ನು ಇಲ್ಲಿ ಬಿಟ್ಟು ಹೋದ್ರಾ? ಅವರಿಗೆ ಇದು ಹೀಗೆ ಸಿಕ್ಕಿತು? ಅವರಿಗೆ ನಾನು ಈ ಕೇಸ್ ಸಾಲ್ವ್ ಮಾಡ್ತಾ ಇರೋ ಪೊಲೀಸ್ ಅಂತ ಗೊತ್ತಾ? ಈ ಪೆನ್ಡ್ರೈವಲ್ಲಿ ಏನಿದೆ ಅನ್ನೋದು ಗೊತ್ತಾ ಅವರಿಗೆ? ಹೀಗೆ ಅವನ ತಲೆಯಲ್ಲಿ 100 ಪ್ರಶ್ನೆ ಓಡುತ್ತಾ ಇದ್ದವು. ಇದೆಲ್ಲ ಆಮೇಲೆ ಯೋಚನೆ ಮಾಡೋಣ, ಈಗ ಅವರನ್ನು ನೋಡಬೇಕು ಮೊದಲು, ಇವರೇ ಅವರ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಎಂದು ಕೆಳಗಿಳಿದ.
ಮೆಟ್ಟಿಲು ಇಳಿಯುತ್ತಿರುವವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಪಾಪ, ಯಾಕೆ ಅಂತ ನಮ್ಮ ಹುಡುಗನಿಗೆ ಗೊತ್ತಾಗಲಿಲ್ಲ. ಹಾಗೆ ಮೆಟ್ಟಿಲು ಇಳಿಯುತ್ತಿದ್ದವನ ಕಣ್ಣಿನ ನೋಟ ಮಾನ್ಯಾಳ ಜೊತೆ ಮಾತನಾಡುತ್ತಿದ್ದ ತನ್ನೊಡತಿಯ ಕಡೆ ಹರಿಯಿತು. ಮುಂಗುರಳನ್ನ ಕಿವಿಯ ಹಿಂದೆ ಸಿಕ್ಕಿಸುತ್ತಾ ಮಾತಿಗೆ ತಕ್ಕಂತೆ ಕಣ್ಣು ಮತ್ತು ಕೈಗಳನ್ನು ಆಡಿಸಿ ನಗುತ್ತಾ ಮಾತನಾಡುತ್ತಿದ್ದವಳು ಅವನ ಕಣ್ಣಿಗೆ ಅಪ್ಸರಿಯಂತೆ ಕಂಡಳವಳು. ಅವಳನ್ನೇ ನೋಡುತ್ತಾ ಮೈ ಮರೆತಿದ್ದನವ. ಮಾತನಾಡುತ್ತಾ ಹಾಗೆ ಮೆಟ್ಟಿಲು ಕಡೆ ನೋಡಿದವಳು ತನ್ನನ್ನೇ ನೋಡುತ್ತಿರುವವನನ್ನು ಕಂಡವಳ ಮನ ಕಂಪಿಸಿತು. ಅವರ ನೋಟಗಳು ಬೆರೆತವು. ಅವನ ಕಣ್ಣಲ್ಲಿ ಕಣ್ಣಿಟ್ಟವಳಿಗೆ ಅವನ ಮನದಿಂಗಿತ ಅರ್ಥವಾಯಿತಾ? ಗೊತ್ತಿಲ್ಲ. ಅವಳ ಮನಸ್ಸು ಅವನೆಡೆಗೆ ಸೆಳೆಯಿತಾ? ಗೊತ್ತಿಲ್ಲ. ಅವನು ಅವಳ ಮುಖ ನೋಡದೆ ಆರಾಧಿಸಿದವನು. ಅವನ ಉಸಿರು ಅವಳು, ಅವನ ಪ್ರೀತಿ ಅವಳು, ಅವನ ಹೃದಯದ ಬಡಿತ ಅವಳು, ಅವನ ಹೃದಯದರಸಿಯೇ ಅವಳು. ಆದರೆ ಅವಳಿಗೆ ಅವನ್ಯಾರು? ಅವಳ ಮನಸ್ಸೆಲ್ಲೋ ಅವನೆಡೆಗೆ ಒಲವಿದೆಯೇ? ಅಖಿಲ ನೆಲಮಾಳಿಗೆಯ ಹತ್ತಿರ ಇರೋದನ್ನ ನೋಡಿದ್ದು ಯಾರು? ಆ ಪೆನ್ಡ್ರೈವ್ ಮತ್ತು ರೆಕಾರ್ಡರಲ್ಲಿ ಏನಿತ್ತು? ನಮ್ಮ ಹುಡುಗಿಗೂ ಲವ್ ಆಗಿದೆಯಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.